ನಿನ್ನ ಕರ್ಮಗಳನ್ನು ನೀನು ಮಾಡು. ಫಲದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಚಿಂತನೆಗಳನ್ನು ಮಾಡುವುದನ್ನು ಬಿಟ್ಟು ಬಿಡು. ನಿನ್ನ ಕರ್ತವ್ಯವೇ ನಿನ್ನ ಧರ್ಮ. ಫಲ ದೇವರ ಕೈಯಲ್ಲಿ ಇರುತ್ತದೆ. ಶ್ರಮ ನಿನ್ನ ಹೊಣೆ ಆಗಿರುತ್ತದೆ. ಶಾಂತಿ ನಿನ್ನ ಬಹುಮಾನ ಆಗಿರುತ್ತದೆ. ಹಾಗಾಗಿ ಶಾಂತಿಯಿಂದ ನಿನ್ನ ಕರ್ಮಗಳನ್ನು ಮಾಡುವುದನ್ನು ಕಲಿತುಕೋ. ನಿನ್ನ ತಕ್ಕ ರೀತಿಯಾಗಿರುವಂತಹ ಕರ್ಮಕ್ಕೆ ಫಲವನ್ನು ಕೊಡುವುದು ಆ ದೇವನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಭಯದಿಂದ ದೂರವಾಗು. ನಿನ್ನೊಳಗೆ ಶಕ್ತಿ ಎನ್ನುವುದು ತುಂಬಿದೆ. ಆತ್ಮ ಎನ್ನುವುದು ಜಯವನ್ನು ಸಾಧಿಸುವುದು. ಕಾಲ ಅದನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆತ್ಮವಿಶ್ವಾಸದ ಮೇಲೆ ನಂಬಿಕೆಯನ್ನು ಇಟ್ಟು ನೀನು ಮಾಡುತ್ತಿರುವಂತಹ ಕೆಲಸವನ್ನು ಮುಂದುವರಿಸಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸುಖ ದುಃಖ ಒಂದೇ ಎಂದು ನೋಡು. ಲಾಭ ನಷ್ಟ ಸುಲಭವಾಗಿ ಸ್ವೀಕರಿಸು. ಸಮಾನತೆಯೇ ಯೋಗ. ಸ್ಥಿರ ಮನಸ್ಸೇ ಶಾಂತಿ. ಅದೇ ಮುಕ್ತಿಗೆ ಮಾರ್ಗವಾಗಿ ಇರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸದಲ್ಲಿ ನೀವು ನಿರತರಾಗಿರಿ. ನೀವು ಅಂದುಕೊಂಡಿದ್ದೆಲ್ಲ ಹಾಗೆ ಆಗುತ್ತದೆ. ಕೋಪ ನೀನು ಶತ್ರು. ಆಸಕ್ತಿ ನಿನ್ನ ಬಂಧನ. ಜ್ಞಾನ ಎನ್ನುವುದು ನಿನ್ನ ಆಯುಧವಾಗಬೇಕು. ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ವೈರಾಗ್ಯ ನಿನ್ನ ಕವಚವಾಗಲಿ. ಶಾಂತಿ ಎನ್ನುವುದು ನಿನ್ನ ಗುರಿಯಾಗಲಿ. ಯಾವುದೇ ಕಾರಣಕ್ಕೂ ಕೂಡ ಅಶಾಂತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ. ಎಲ್ಲದಕ್ಕೂ ಕೂಡ ಪರಿಹಾರ ಎನ್ನುವುದು ಇದ್ದೇ ಇದೆ. ಶಾಂತತೆಯಿಂದ ಯೋಚಿಸಿ ನೋಡಿದಾಗ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ತೊಂದರೆಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಿನ್ನಲ್ಲಿ ತಾಳ್ಮೆ ಎನ್ನುವುದು ಇದ್ದಾಗ ದೇವರು ಏನೇ ಕೊಟ್ಟರೂ ಕೂಡ ಎಲ್ಲವನ್ನ ಸ್ವೀಕರಿಸುತ್ತಾ ಮುಂದುವರಿ. ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡಿದ್ದನ್ನು ಪಡೆಯುತ್ತೀಯ. ನಿನ್ನ ಕರ್ತವ್ಯದಿಂದ ಯಾವತ್ತಿಗೂ ಕೂಡ ತಪ್ಪಿಸಿಕೊಂಡು ಓಡೋಗಬೇಡ. ಸತ್ಯ ಮಾರ್ಗವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಕ್ಕೆ ಹೋಗಬೇಡ. ಧೈರ್ಯದಿಂದ ನಡೆದರೆ ದೇವರು ನಿನ್ನ ಜೊತೆ ಇರುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡ. ದೇವರು ಎಲ್ಲರನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಆ ಪರೀಕ್ಷೆಯಲ್ಲಿ ಜಯಶಾಲಿ ಆದವರಿಗೆ ಮಾತ್ರ ಅಂದುಕೊಂಡಿದ್ದನ್ನು ಕರುಣಿಸುತ್ತಾನೆ. ಹಾಗಾಗಿ ದೇವರು ನಿಮಗೆ ಪರೀಕ್ಷೆಯನ್ನು ಏರ್ಪಡಿಸಿದಾಗ ಆ ಪರೀಕ್ಷೆಯಲ್ಲಿ ನೀವು ವಿಜಯಶಾಲಿಯಾಗಬೇಕು. ದೇಹ ನಾಶವಾಗುತ್ತದೆ, ಆದರೆ ಎಂದಿಗೂ ಕೂಡ ಆತ್ಮ ಎನ್ನುವುದು ಅಮರವಾಗಿಯೇ ಉಳಿಯುತ್ತದೆ. ಜನ್ಮ ಮರಣ ಚಕ್ರದಲ್ಲಿ ಸತ್ಯ ಒಂದೇ ಆತ್ಮದ ಅರಿವು ಆಗಿರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎಂತಹ ಒಂದು ಜೀವನದಲ್ಲಿ ಪ್ರಸಂಗ ಉದ್ಭವ ಆದರೂ ಕೂಡ ಅಸತ್ಯವನ್ನು ನುಡಿಯಬಾರದು. ಅರ್ಥಾತ್ ಸುಳ್ಳನ್ನು ಹೇಳುವುದಕ್ಕೆ ಹೋಗಬಾರದು. ನೀವು ಸತ್ಯವನ್ನೇ ಹೇಳಬೇಕು. ಧರ್ಮದ ಮಾರ್ಗದಲ್ಲಿಯೇ ಮುಂದುವರಿಯಬೇಕು. ಮನಸ್ಸನ್ನು ನಿಯಂತ್ರಿಸು. ಇಂದ್ರಿಯಗಳನ್ನು ವಶಪಡಿಸಿಕೋ. ಬುದ್ಧಿಯನ್ನು ಶುದ್ಧಗೊಳಿಸಿಕೋ. ಜ್ಞಾನವನ್ನು ಬೆಳಗಿಸು. ಆಗ ನೀನೇ ಯೋಗಿ ಆಗಿದ್ದೀಯ. ನೀನೇ ಯೋಗಿ ಆಗಿ ನಿನ್ನ ಜೀವನವನ್ನು ನೀನು ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಬಹುದು. ಯಾರ ಟೀಕೆಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಎಲ್ಲರೂ ಕೂಡ ಎಲ್ಲವನ್ನು ಮಾತನಾಡುತ್ತಾರೆ, ಆದರೆ ಎಲ್ಲರಿಗೂ ಎಲ್ಲವೂ ಕೂಡ ಗೊತ್ತಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸದಾಕಾಲ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿಯಬೇಕು. ಯಾರ ಮಾತಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಕಾಲ ಎನ್ನುವುದು ಎಲ್ಲರಿಗೂ ಬಂದೇ ಬರುತ್ತದೆ. ಕಾಲ ಎನ್ನುವುದು ಎಲ್ಲರಿಗೂ ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ನಿನಗೆ ಬಂದಿರುವಂತಹ ಪರಿಸ್ಥಿತಿ ನಾಳೆ ಇನ್ನೊಬ್ಬರಿಗೂ ಕೂಡ ಬಂದಿರಬಹುದು. ಇಂದು ನಿನಗೆ ಬಂದಿರುವಂತಹ ಸಂಕಟ ಸಂದರ್ಭಗಳು ನಾಳೆ ನಿನ್ನ ಜೀವನದಲ್ಲಿ ಒಳ್ಳೆಯ ಸಂದರ್ಭಗಳಾಗಿ ಬದಲಾಗಬಹುದು. ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಎಷ್ಟೇ ದೊಡ್ಡದಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಮೈ ಬೆಳೆಸಿಕೊಳ್ಳಬಾರದು. ನಾನು ಎನ್ನುವಂತಹ ಭಾವವನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಬೆಳೆಸಿಕೊಳ್ಳಬಾರದು. ನಾವು ಎನ್ನುವುದನ್ನು ಬೆಳೆಸಿಕೊಳ್ಳುವುದನ್ನು ನೋಡಬೇಕು. ಎಲ್ಲವೂ ಈಶ್ವರನದ್ದು. ನೀನು ಸಾಧನ ಮಾತ್ರ. ಆ ಅರಿವು ಇದ್ದರೆ ಸಾಕಾಗುತ್ತದೆ. ಇಲ್ಲಿ ಜೀವನ ಎನ್ನುವುದು ಸೊಗಸಾಗಿ ಮುಂದುವರಿಸುವುದಕ್ಕೆ. ಯಾವುದೂ ಕೂಡ ನಾವು ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ.
ನಾವೇನೇ ಗಳಿಸಿದ್ದರೂ ಕೂಡ ಅದನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು ಎನ್ನುವಂತಹ ಜ್ಞಾನವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಅಂದಾಗ ಮನುಷ್ಯನ ಜೀವನದಲ್ಲಿ ಈ ಅಹಂಕಾರ ಎನ್ನುವಂತಹ ಮದ ಏರದೇ ಇರುವುದಕ್ಕೆ ಸಾಧ್ಯವಾಗುವುದು. ಯಾವುದು ಸಂಭವಿಸಬೇಕೋ ಅದೇ ಸಂಭವಿಸುತ್ತದೆ. ಚಿಂತೆಯನ್ನ ಮಾಡುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಚಿಂತೆ ಮಾಡುವುದು ಒಂದು ರೀತಿಯಲ್ಲಿ ವ್ಯರ್ಥವಾಗುವುದು. ನೀನು ನಿನ್ನ ಕರ್ತವ್ಯವನ್ನ ಮಾಡು. ನಂಬಿಕೆಯನ್ನ ನಿನ್ನ ಮೇಲೆ, ನಿನ್ನ ಆತ್ಮವಿಶ್ವಾಸದ ಮೇಲೆ, ನಿನ್ನ ಕೆಲಸದ ಮೇಲೆ ಇಡು. ದೇವರು ಖಂಡಿತವಾಗಿಯೂ ಕೂಡ ನಿನ್ನ ನಿರಂತರವಾಗಿರುವಂತಹ ಆ ಒಂದು ಕರ್ತವ್ಯ ಪಾಲನೆಯನ್ನು ನೋಡಿ. ಯಾವ ಸಮಯದಲ್ಲಿ ನಿನಗೆ ಕರುಣೆಯನ್ನು ತೋರಬೇಕೋ, ಯಾವ ಸಮಯದಲ್ಲಿ ನಿನಗೆ ಜಯವನ್ನು ಸಿಗುವಂತೆ ಮಾಡಬೇಕೋ ಅದನ್ನು ನಿರ್ಧರಿಸುವವನು ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಿಂದ ಆದರೆ ಇತರರಿಗೆ ಒಳ್ಳೆಯದನ್ನು ಬಯಸಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಬಯಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಕೆಟ್ಟದ್ದರ ಪರಿಣಾಮ ಎನ್ನುವುದು ತುಂಬಾ ಘೋರವಾಗಿ ಇರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಇತರರಿಗೆ ಕೆಟ್ಟದ್ದನ್ನು ಬಗೆದಾಗ ನಿಮ್ಮ ಜೀವನದಲ್ಲಿಯೂ ಕೂಡ ಕೆಟ್ಟದ್ದನ್ನು ಬಗೆಯುವಂಥವರನ್ನು ದೇವನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಸೃಷ್ಟಿ ಮಾಡುತ್ತಾನೆ ಎನ್ನುವಂತಹ ಅರಿವನ್ನು ಇಟ್ಟುಕೊಂಡು ಜೀವನವನ್ನು ಕಳೆಯಿರಿ. ಶ್ರದ್ಧೆಯಿಂದ ಇರುವುದನ್ನು ಕಲಿತುಕೊಳ್ಳಿ. ಮಾನವ ಯಾವುದನ್ನು ನಂಬುತ್ತಾನೆಯೋ ಅದೇ ನೀನಾಗುತ್ತೀಯ. ಶ್ರದ್ಧೆಯನ್ನು ಶುದ್ಧಗೊಳಿಸು. ಜೀವನ ಎನ್ನುವುದು ಶುದ್ಧವಾಗುತ್ತದೆ. ಶ್ರದ್ಧೆಯಿಂದ ಯಾವುದೇ ಕೆಲಸದಲ್ಲಿ ಮುನ್ನಡೆದರೆ ಅದರಲ್ಲಿ ಜಯ ಎನ್ನುವುದನ್ನು ನೀವು ಪಡೆದುಕೊಳ್ಳಬಹುದು. ಹಾಗಾಗಿ ಶ್ರದ್ಧೆಯೊಂದಿಗೆ ಜೀವನವನ್ನು ಆರಂಭಿಸಿ. ಜ್ಞಾನದಿಂದ ಸಂಶಯ ಎನ್ನುವುದು ಕರಗುತ್ತದೆ. ಭಕ್ತಿಯಿಂದ ಹೃದಯ ಎನ್ನುವುದು ಬೆಳಗುತ್ತದೆ. ಕರ್ಮದಿಂದ ಜೀವನ ಎನ್ನುವುದು ಸಾಗುತ್ತದೆ. ಮೂರು ಒಂದಾದರೆ ಮೋಕ್ಷಕ್ಕೆ ದಾರಿ ಎನ್ನುವುದು ಪ್ರಾಪ್ತಿಯಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಎಂತಹ ಪ್ರಸಂಗಗಳು ಉದ್ಭವ ಆದರೂ ಕೂಡ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಎಂತಹ ಪ್ರಸಂಗಗಳು ಉದ್ಭವ ಆದರೂ ಕೂಡ ಭಕ್ತಿಯ ಹೃದಯವನ್ನು ಬೆಳೆಸಿಕೊಳ್ಳಬೇಕು. ದೇವರು ಇದ್ದಾನೆ. ನಿಮ್ಮ ಭಕ್ತಿಗೆ ಯಾವಾಗ ಏನನ್ನ ಕರುಣಿಸಬೇಕೋ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಕರ್ಮದಿಂದ ಜೀವನವನ್ನು ಸಾಗಿಸಬೇಕು. ಯಾರ ಮಾತಿಗೂ ಕೂಡ ಕಿವಿಯನ್ನ ಕೊಡುವುದಕ್ಕೆ ಹೋಗಲೇಬಾರದು. ಕೇವಲ ನಿಮ್ಮ ಕಾರ್ಯಗಳನ್ನು, ನಿಮ್ಮ ಕರ್ಮಗಳನ್ನು ಮಾಡುತ್ತಾ ಮುಂದುವರಿಯಬೇಕು. ದೇವನಿಗೆ ತಿಳಿದಿದೆ ಯಾರಿಗೆ ಯಾವಾಗ ಏನನ್ನ ಕೊಡಬೇಕು ಎನ್ನುವುದು. ನಿನ್ನೊಳಗೆ ಯುದ್ಧ ಇದೆ, ಒಳ್ಳೆಯದು ಮತ್ತು ಕೆಟ್ಟದ್ದು. ಅದಕ್ಕೆ ಜ್ಞಾನವೇ ಸಾರಥಿ ಆಗಬೇಕು, ಸತ್ಯವೇ ರಥ ಆಗಬೇಕು. ವಿಜಯ ನಿನ್ನದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಎಂದಿಗೂ ಕೂಡ ನೀವು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಇಂದಿನ ಈ ಒಂದು ಸಮಾಜದಲ್ಲಿ ಜ್ಞಾನ ಇದ್ದಂಥವರಿಗೆ ಬೆಲೆ ಎನ್ನುವುದು ಹೆಚ್ಚಿದೆ. ಹಾಗಾಗಿ ಜೀವನದಲ್ಲಿ ಜ್ಞಾನವನ್ನು ಬೆಳೆಸಿಕೊಳ್ಳುವುದನ್ನು, ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದನ್ನು ನೋಡಬೇಕು. ದುಃಖದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕುಗ್ಗುವುದಕ್ಕೆ ಹೋಗಲೇಬೇಡ. ಪ್ರತಿಯೊಬ್ಬರಿಗೂ ಕೂಡ ದುಃಖ ಎನ್ನುವುದು ಬಂದೇ ಬರುತ್ತದೆ. ಈ ಭೂಮಿಯ ಮೇಲೆ ವಾಸವಾಗಿರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅವರಿಗೆ ಅವರದ್ದೇ ಆಗಿರುವಂತಹ ದುಃಖಗಳು ಬರುವುದು ಸಹಜ. ಆ ದುಃಖಗಳನ್ನು ಮೆಟ್ಟಿ ನಡೆದಾಗ ಪ್ರಾಣಿಗಳಲ್ಲೇ ಆಗಿರಬಹುದು, ಮನುಷ್ಯರಲ್ಲೇ ಆಗಿರಬಹುದು, ಜೀವನವನ್ನು ಸೊಗಸಾಗಿ ನಡೆಸುವುದಕ್ಕೆ ಸಾಧ್ಯವಾದೀತು. ಯಾವುದೇ ಕಾರಣಕ್ಕೂ ಕೂಡ ದುಃಖಕ್ಕೆ ಎಂದಿಗೂ ಕಣ್ಣೀರನ್ನು ಇಡುವುದಕ್ಕೆ ಹೋಗಲೇಬೇಡ. ಎಲ್ಲವನ್ನ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಬಿಟ್ಟು ಬಿಡು. ಆತನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಸುಖದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಗ್ಗಬಾರದು. ಅಯ್ಯೋ ನನಗೆ ಸುಖ ಬಂದಿದೆ ಎಂದು ನಾನೇ ದೊಡ್ಡವನು ಎಂದು ಬೀಗುವುದಕ್ಕೆ ಮನುಷ್ಯ ಹೋಗಲೂಬಾರದು. ಏಕೆಂದರೆ ಕೊಟ್ಟಿರುವಂತಹ ದೇವರಿಗೆ ಕಸಿದುಕೊಳ್ಳುವುದು ದೊಡ್ಡ ಕೆಲಸವೇ ಆಗಿರುವುದಿಲ್ಲ. ಹಾಗಾಗಿ ದುಃಖ ಬಂದಾಗ ಕುಗ್ಗಬಾರದು, ಸುಖ ಬಂದಾಗ ಹಿಗ್ಗಬಾರದು. ಈ ಎರಡೂ ಪರಿಸ್ಥಿತಿಗಳನ್ನು ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ದೇವರಿಗೆ ಎಲ್ಲವನ್ನ ಕರುಣಿಸುವುದಕ್ಕೆ ಸಾಧ್ಯವಾಗುವುದು. ಸಮಾನತೆಯಲ್ಲಿಯೇ ನಿಲ್ಲುವುದನ್ನು ಮನುಷ್ಯನಾದವನು ಕಲಿಯಬೇಕು. ಅದೇ ಯೋಗ, ಅದೇ ಜ್ಞಾನ. ಜ್ಞಾನವಂತರಾಗಬೇಕು ಮೊದಲು ಮಾನವ. ಜೀವನದಲ್ಲಿ ಎಂತಹ ಪ್ರಸಂಗ ಒದಗಿದರೂ ಕೂಡ ಎಲ್ಲವನ್ನ ಸುಧಾರಿಸಿಕೊಳ್ಳಬಹುದು ಜ್ಞಾನ ಎನ್ನುವಂತಹ ಆಯುಧ ನಮ್ಮಲ್ಲಿ ಇದ್ದಾಗ. ಕಾಲ ಎಲ್ಲವನ್ನ ಬದಲಾಯಿಸುತ್ತದೆ.
ಆತ್ಮ ಮಾತ್ರ ಸ್ಥಿರ. ಇದನ್ನ ಅರಿತು ಬದುಕು. ಭಯ ತೊಲಗುತ್ತದೆ, ಶಾಂತಿ ಎನ್ನುವುದು ದೊರೆಯುತ್ತದೆ. ಜೀವನದಲ್ಲಿ ಎಂತಹ ಪ್ರಸಂಗಗಳು ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಅಶಾಂತರಾಗಬೇಡಿ. ಶಾಂತಿಯನ್ನು ಕಾಯ್ದಿರಿಸಿಕೊಳ್ಳಿ. ದೇವನು ಎಲ್ಲರನ್ನ ಎಲ್ಲ ಸಂದರ್ಭಗಳಲ್ಲೂ ಕೂಡ ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಯಾವುದೋ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಕಾರಣವನ್ನು ನಾವು ತಿಳಿದುಕೊಳ್ಳಬೇಕು. ಭಕ್ತಿ ಇಲ್ಲದೆ ಜ್ಞಾನ ವ್ಯರ್ಥವಾಗುತ್ತದೆ. ಕರ್ಮ ಇಲ್ಲದೆ ಭಕ್ತಿ ಅಪೂರ್ಣವಾಗುತ್ತದೆ. ಸಮಾನತೆ ಇಲ್ಲದೆ ಇರುವಂತಹ ಜೀವನ ಅಶಾಂತತೆಯಿಂದ ಕೂಡಿರುತ್ತದೆ. ಈ ಮೂರನ್ನು ಕೂಡ ಸೇರಿಸು. ಜೀವನ ಎನ್ನುವುದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುತ್ತದೆ. ಭಕ್ತಿಯಾಗಿರಬಹುದು, ಕರ್ಮ ಆಗಿರಬಹುದು, ಸಮಾನತೆಗಳೇ ಆಗಿರಬಹುದು. ಇವುಗಳನ್ನು ಜೀವನದಲ್ಲಿ ಬೆಳೆಸಿಕೊಂಡಾಗ ನಮ್ಮ ದಾರಿ ಎನ್ನುವುದು ಸುಗಮವಾಗುವುದು. ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ವಿಭಿನ್ನತೆಯನ್ನು ಕೊಟ್ಟಿರುತ್ತಾನೆ. ಅಂತಹ ವಿಶಿಷ್ಟತೆಗಳನ್ನು, ಅಂತಹ ವಿಭಿನ್ನತೆಗಳನ್ನು ನೀವು ಮೊದಲು ಗಮನಿಸಬೇಕು. ಆ ವಿಭಿನ್ನತೆಗಳನ್ನು, ಆ ಒಂದು ವಿಶಿಷ್ಟತೆಯ ಮೂಲಕ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಳಬಹುದು. ನಿನ್ನ ಶತ್ರು ಹೊರಗಿನ ಜಗತ್ತಿನಲ್ಲಿ ಇಲ್ಲವೇ ಅಲ್ಲ, ಅದು ನಿನ್ನ ಮನಸ್ಸಿನಲ್ಲಿಯೇ ಇರುತ್ತದೆ. ಆಲೋಚನೆಗಳೇ ಶುದ್ಧಗೊಳಿಸು. ಜೀವನ ಎನ್ನುವುದು ರೂಪಾಂತರಗೊಳ್ಳುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಯೋಚಿಸುವುದೇ ನಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡಿದಾಗ ಜೀವನದಲ್ಲಿ ಏನು ತಾನೇ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾದೀತು ಹೇಳಿ. ಹಾಗಾಗಿ ಜೀವನದಲ್ಲಿ ಸಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಧನಾತ್ಮಕವಾಗಿ ಯೋಚನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ನಿಮಗೆ ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಯಾವಾಗಲೂ ಕೂಡ ಮನುಷ್ಯನಾದವನು ಸಕಾರಾತ್ಮಕವಾಗಿಯೇ ಯೋಚನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಸತ್ಯದ ದಾರಿ ಕಷ್ಟ ಆಗಿರುತ್ತದೆ, ಆದರೆ ಯಾವುದಕ್ಕೂ ಕೂಡ ಅದು ಅಶಾಶ್ವತ ಅಲ್ಲವೇ ಅಲ್ಲ. ಸುಳ್ಳಿನ ದಾರಿ ಎನ್ನುವುದು ಸುಲಭವಾಗಿರುತ್ತದೆ, ಆದರೆ ನಾಶಕಾರಿ ಆಯ್ಕೆ ಅಲ್ಲವೇ ಅಲ್ಲ. ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯೋ ನಿನಗೆ ಬಿಟ್ಟಿದ್ದು. ಸುಲಭ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯೋ ಅಥವಾ ಕಷ್ಟದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯೋ ಎಂದು. ನೀನು ಸತ್ಯವಂತನಾಗಬೇಕು, ಸತ್ಯದ ದಾರಿಯಲ್ಲಿ ಮುಂದುವರಿಯಬೇಕು. ಆಗ ನಿನಗೆ ಧರ್ಮ ಎನ್ನುವುದು ರಕ್ಷಣೆಯನ್ನು ಮಾಡುತ್ತದೆ. ನೀನು ಧರ್ಮವನ್ನು ರಕ್ಷಣೆ ಮಾಡುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಎನ್ನುವುದು ಇದ್ದೇ ಇರುತ್ತದೆ. ಯಾವುದಕ್ಕೂ ಕೂಡ ಅದು ವಸ್ತುವಿಗೂ ಆಗಿರಬಹುದು, ವ್ಯಕ್ತಿಗೂ ಕೂಡ ಆಗಿರಬಹುದು. ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಹೀಯಾಳಿಸುವುದಾಗಲಿ ಅಥವಾ ಬೇಕಾಬಿಟ್ಟಿಯಾಗಿ ಅವರನ್ನು ಗೋಳೈಕೆ ಮಾಡುವುದಾಗಲಿ ಅಥವಾ ಅವರನ್ನು ತುಚ್ಛವಾಗಿ ನೋಡುವುದಾಗಲಿ ಮಾಡಲೇಬಾರದು. ಏಕೆಂದರೆ ಸಮಯ ಎನ್ನುವುದು ತೀರಾನೇ ವಿರಳ ನೋಡಿ. ಯಾವಾಗ ಹೇಗೆ ಬದಲಾಗುತ್ತದೆ ಸಮಯ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಅಸಾಧ್ಯ. ಇಂದು ರಾಜನಾಗಿ ಇದ್ದವರು ಕೂಡ ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ಭಿಕ್ಷಕರು ಆಗಬಹುದು. ಇಂದು ಭಿಕ್ಷಕನಾಗಿ ಇದ್ದವನು ನಾಳೆ ಕುಬೇರನು ಕೂಡ ಆಗಬಹುದು. ಹಾಗಾಗಿ ಸಮಯಕ್ಕೆ ಗೊತ್ತಿದೆ ಯಾರಿಗೆ ಯಾವುದನ್ನು ಕರುಣಿಸಬೇಕು, ಯಾರನ್ನ ಯಾವುದರಲ್ಲಿ ತೊಡಗಿಸುವಂತೆ ಮಾಡಬೇಕು ಎನ್ನುವುದು. ಆಸಕ್ತಿ ಬಂಧಿಸುತ್ತದೆ, ವೈರಾಗ್ಯ ಎನ್ನುವುದು ಬಿಡಿಸುತ್ತದೆ, ಜ್ಞಾನ ಎನ್ನುವುದು ನಮ್ಮನ್ನು ಬೆಳೆಸುತ್ತದೆ. ಹಾಗಾಗಿ ನಾವು ಜ್ಞಾನವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುವುದನ್ನು ನೋಡಬೇಕು, ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದನ್ನು ನೋಡಬೇಕು. ಭಕ್ತಿ ಎನ್ನುವುದು ನಮ್ಮನ್ನು ಮೃದುವನ್ನಾಗಿ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಅದೆಂತಹ ಸ್ಥಾನಕ್ಕೆ ನಾವು ಏರಿದರೂ ಕೂಡ ಈ ಭಕ್ತಿ ಎನ್ನುವಂಥದ್ದು ಒಂದು ಇದ್ದಾಗ ಜೀವನದಲ್ಲಿ ಎಲ್ಲವನ್ನೂ ಕೂಡ ನಾವು ಪಡೆದುಕೊಳ್ಳಬಹುದು. ಕರ್ಮವೇ ಪೂಜೆ, ಕರ್ತವ್ಯವೇ ಯಜ್ಞ, ಶ್ರದ್ಧೆಯೇ ಅಗ್ನಿ, ಸತ್ಯವೇ ಹೋಮ, ಜೀವನವೇ ಭಗವದ್ಗೀತೆ. ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ದಾರಿ ಕಾಣುತ್ತಿಲ್ಲ ಎಂದಾಗ ಖಂಡಿತವಾಗಿಯೂ ಕೂಡ ನೀವು ಒಮ್ಮೆಯಾದರೂ ಭಗವದ್ಗೀತೆಯನ್ನು ಪಠಣೆ ಮಾಡುವುದನ್ನು ಕಲಿತುಕೊಳ್ಳಿ. ಅಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಬೇಕಾಗಿರುವಂತಹ ದಾರಿ ಸಿಕ್ಕೇ ಸಿಗುತ್ತದೆ. ಯಾವುದನ್ನೂ ಕೂಡ ಶಾಶ್ವತ ಎಂದು ಭಾವಿಸುವುದಕ್ಕೆ ಹೋಗಲೇಬೇಡ. ಬದಲಾವಣೆ ಕಾಲದ ನಿಯಮವಾಗಿದೆ. ಧರ್ಮ ಇದನ್ನು ಒಪ್ಪಿಕೊಂಡಾಗ ದುಃಖ ಕರಗುತ್ತದೆ, ಬುದ್ಧಿ ಎನ್ನುವುದು ಬೆಳೆಯುತ್ತದೆ.
ಯಾವಾಗಲೂ ಕೂಡ ಶಾಂತತೆಯಿಂದ ಜೀವನವನ್ನು ನಡೆಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಎಲ್ಲಿ, ಹೇಗೆ, ಯಾರನ್ನ ಭೇಟಿ ಆಗಬೇಕು ಎನ್ನುವುದು ಮೊದಲೇ ನಿರ್ಧಾರ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯಾರೋ ನಮ್ಮ ಜೀವನದಲ್ಲಿ ಬಂದರು ಮತ್ತೆ ಬಿಟ್ಟು ಹೋದರು ಎಂದು ಯಾವುದೇ ಕಾರಣಕ್ಕೂ ನೊಂದಿಕೊಳ್ಳುವುದಕ್ಕೆ ಹೋಗಲೇಬೇಡ. ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಅವರದ್ದೇ ಆಗಿರುವಂತಹ ಜೀವನ ಎನ್ನುವುದು ಇದ್ದೇ ಇರುತ್ತದೆ. ಅವರ ಬರುವಿಕೆ, ಅವರ ಹೋಗುವಿಕೆ ನಿನ್ನ ಜೀವನದಲ್ಲಿ ಮುಗಿದಾಗ ಏನು ಮಾಡಿದರೂ ಕೂಡ ಪ್ರಯೋಜನವಾಗುವುದೇ ಇಲ್ಲ. ನಿನ್ನ ಪ್ರಯತ್ನವನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬೇಡ. ಫಲ ತಡವಾದರೂ ಕೂಡ ಶ್ರಮ ವ್ಯರ್ಥವಾಗುವುದೇ ಇಲ್ಲ. ಧರ್ಮದ ದಾರಿ ಎಂದಿಗೂ ಕೂಡ ಸೋಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸದಾ ಕಾಲ ಧರ್ಮದಿಂದ ಮುನ್ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಧರ್ಮಯುತವಾಗಿರುವಂತಹ ಜೀವನವನ್ನು ನಾವು ನಡೆಸಿದಾಗ ದೇವರು ನಮಗೆ ಎಲ್ಲೋ ಒಂದು ಕಡೆ ರಕ್ಷಣೆಯನ್ನು ಮಾಡುತ್ತಾನೆ. ಮನಸ್ಸು ಗೆದ್ದವನು ಲೋಕ ಗೆದ್ದವನು. ಇಂದ್ರಿಯಗಳನ್ನು ವಶಪಡಿಸಿಕೋ, ಶಾಂತಿ ಎನ್ನುವುದು ನಿನಗೆ ಸಿಕ್ಕೇ ಸಿಗುತ್ತದೆ. ಆಗ ಜೀವನ ಎನ್ನುವುದು ಸುಂದರ ಕಾಂಡವಾಗುವುದು. ಜೀವನದಲ್ಲಿ ಎಲ್ಲರನ್ನ ಎದುರಿಸಬೇಕು. ಸೋಲಾದರೂ ಕೂಡ ಜಯವನ್ನು ಸಾಧಿಸುತ್ತೇನೆ ಎನ್ನುವಂತಹ ಹಠ ಜೀವನದಲ್ಲಿ ಬರಬೇಕು. ಎಂದಿಗೂ ಕೂಡ ನೀವು ಯಾರ ಮೇಲೆಯೂ ಅತಿಯಾದ ಆತ್ಮವಿಶ್ವಾಸವನ್ನು, ಅತಿಯಾದ ನಂಬಿಕೆಯನ್ನು, ಅತಿಯಾದ ಪ್ರೀತಿಯನ್ನು ಇಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಈ ಒಂದು ಸಮಾಜದಲ್ಲಿ ಇಂದಿನ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಯಾರು ಯಾವಾಗ ಹೇಗೆ ಬದಲಾವಣೆಯನ್ನು ಆಗುತ್ತಾರೆ ಎನ್ನುವುದಕ್ಕೆ ಅಸಾಧ್ಯ ನೋಡಿ. ಏಕೆಂದರೆ ಇಂದಿನ ಜೀವನ ಶೈಲಿ ಎನ್ನುವುದು ಆ ರೀತಿಯಲ್ಲಿ ನಡೆಯುತ್ತಾ ಇದೆ. ನಿನ್ನ ಪಾತ್ರ ನಿಭಾಯಿಸುವುದನ್ನು ಮಾತ್ರ ಕಲಿಯಬೇಕು. ಫಲವನ್ನು ಸಮರ್ಪಿಸು, ಅಹಂಕಾರವನ್ನು ಬಿಟ್ಟು ಬಿಡು. ಈಶ್ವರನನ್ನು ನಂಬು, ಭಯ ಮುಕ್ತವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿದಾಗ ಭಯದ ವಾತಾವರಣ ಎಲ್ಲಿ ಉಂಟಾಗುವುದಕ್ಕೆ ಸಾಧ್ಯ? ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ದುಃಖಕ್ಕೆ, ಪ್ರತಿಯೊಂದು ನೋವಿಗೂ ಕೂಡ ಆತನು ನಿಮಗೆ ರಕ್ಷಣೆಯನ್ನು ಕೊಟ್ಟೇ ಕೊಡುತ್ತಾನೆ. ಆತನ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಯುದ್ಧ ಎನ್ನುವುದು ಯಾವಾಗಲೂ ಕೂಡ ನಿಮ್ಮ ಆತ್ಮದೊಳಗೆ ಇರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಭಯಭೀತಿಗೆ ಒಳಗಾಗಬೇಡಿ. ಧೈರ್ಯದಿಂದ ಯುದ್ಧ ಮಾಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಯುದ್ಧದಲ್ಲಿ ನೀವೇ ಜಯಶಾಲಿ ಆಗಬೇಕು. ಒಳ್ಳೆಯ ಆಲೋಚನೆಗಳನ್ನು ಮಾಡಿ, ಒಳ್ಳೆಯ ರೀತಿಯ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಿ. ಒಳ್ಳೆಯ ವಾತಾವರಣವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಸುತ್ತಮುತ್ತಲೂ ಇರುವಂತಹ ವ್ಯಕ್ತಿಗಳು ಒಳ್ಳೆಯ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡುವಂಥವರನ್ನೇ ಇಟ್ಟುಕೊಳ್ಳಿ. ಜೀವನ ಎನ್ನುವುದು ಸಕಾರಾತ್ಮಕವಾಗುವುದು. ಪ್ರತಿ ಉಸಿರಲ್ಲೂ ಕೂಡ ಜಾಗೃತಿ ಎನ್ನುವುದು ಇದ್ದೇ ಇರುತ್ತದೆ. ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಧರ್ಮಯುತವಾಗಿ ಇದ್ದಾಗ, ಪ್ರತಿ ಕಾರ್ಯದಲ್ಲೂ ಕೂಡ ಶ್ರದ್ಧೆ ಎನ್ನುವುದು ತುಂಬಿದ್ದಾಗ, ಜೀವನದಲ್ಲಿ ಯಾರೇ ಏನೇ ಕುತಂತ್ರವನ್ನು ಮಾಡಿದರೂ ಕೂಡ ನಿಮಗೆ ಸೋಲಿಸುವುದಕ್ಕೆ ಅಸಾಧ್ಯವಾದೀತು. ಹಾಗಾಗಿ ಜೀವನದಲ್ಲಿ ಶ್ರದ್ಧೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ನಾವು ಯಾವ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಎನ್ನುವುದು ಕೂಡ ತುಂಬಾ ಮಹತ್ವವಾಗುತ್ತದೆ. ನಿನ್ನನ್ನು ನೀನು ಅರಿತುಕೋ, ಅದೇ ಮಹಾ ಸಾಧನೆ ಇದ್ದಂತೆ. ಲೋಕದ ಜಯ ಅಗತ್ಯವೇ ಇಲ್ಲ, ಆತ್ಮದ ಜಯ ಸಾಕು. ಶಾಂತಿ ಶಾಶ್ವತವಾಗುತ್ತದೆ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಶಾಂತತೆಯನ್ನು ಮೈಗೂಡಿಸಿಕೊಳ್ಳುವುದನ್ನು ನೋಡಲೇಬಾರದು. ಶಾಂತಿಯುತವಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನಂಬಿಕೆ ಇಲ್ಲದೆ ಭಕ್ತಿ ಯಾವುದೇ ಕಾರಣಕ್ಕೂ ಕೂಡ ಇರುವುದಕ್ಕೆ ಅಸಾಧ್ಯ. ಶ್ರದ್ಧೆ ಎನ್ನುವುದು ಇಲ್ಲದೆ ಜ್ಞಾನ ಸಂಪಾದನೆ ಸಾಧ್ಯವೇ ಇಲ್ಲ. ಸಮಾನತೆ ಇಲ್ಲದೆ ಯೋಗ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇವು ಒಂದಾದರೆ ಮೋಕ್ಷ ಎನ್ನುವುದು ಸಮೀಪಕ್ಕೆ ಬಂದೇ ಬರುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಈಡೇರಲಿ ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ತಪ್ಪದೆ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.